ನಾನು ಕದ್ದ ಕತೆ 3. ಒಂದು ಸಾಲಿನ ಈ ಕತೆ ಕೇರಳ ಮೂಲದ್ದು. ಆದರೆ ಅದನ್ನು ನನಗೆ ಹಿಡಿದಿಡೋದಕ್ಕೆ ಕಷ್ಟ ಆದರೂ ಒಂದು ಸಾರಿ ನನ್ನ ಕನ್ನಡದಲ್ಲಿ ಒಂದು ಸೆಂಟೆನ್ಸನ್ನು ಹೇಳಿಬಿಟ್ಟು ನಂತರದಲ್ಲಿ ಆಗೋದನ್ನು ಸಣ್ಣದಾಗಿ ವಿವರಣೆ ಕೊಡ್ತೀನಿ. ತಾಯಿ ಸಾಕಿದ ಮಗ ಮತ್ತು ನಾಯಿ ತಾಯಿಯನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಹೊರಟಾಗ ಮಗ ಹೋದ, ನಾಯಿ ಅಲ್ಲೇ ಉಳಿದಿತ್ತು. ಇಷ್ಟೇ ಕತೆ. ಸಾಮಾನ್ಯವಾಗಿ ನೀವೀಗ ಇದನ್ನು ಅರ್ಥ ಮಾಡ್ಕೊಂಡಿರ್ತೀರ. ಆದರೂ ಸಹ ನಾನು ಈ ಒಂದು ಲೈನ್ ಸ್ಟೋರಿನ ಸಣ್ಣದಾಗಿ ಹೇಳ್ಬಿಡ್ತೀನಿ. ಅಂದರೆ ಒಬ್ಬಳು ತಾಯಿ ಮಗನ್ನ ಮತ್ತು ನಾಯಿನ ಸಾಕಿರ್ತಾರೆ, ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಆಗ ಮಗ ತಾಯಿಯನ್ನು ಸಾಕಕ್ಕೆ ಆಗದಲೆಯ ಹಣದ ಒಂದು ಪ್ರಭಾವದಿಂದ ಈ ತಾಯಿ ವಯಸ್ಸಾದ ಮೇಲೆ ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾನೆ. ಜೊತೆಗೆ ಅದೇ ತಾಯಿ ಸಾಕಿದ್ದಂಥ ನಾಯಿನೂ ಸಹ ಇರುತ್ತೆ. ಮಗ ತಾಯಿಯನ್ನು ಅಲ್ಲಿ ಬಿಟ್ಟುಬಿಟ್ಟು ಹೊರಡ್ತಾನೆ. ಆದರೆ ಅದೇ ತಾಯಿ ಸಾಕಿದ್ದಕ್ಕಂಥ ನಾಯಿ ಅಲ್ಲಿಂದ ಕದಲಲ್ಲ. ಅದು ಆ ತಾಯಿ ಜೊತೆಗೆ ಉಳ್ಕೊಳ್ಳುತ್ತೆ. ಅಂದರೆ ಯೋಚನೆ ಮಾಡಿ, ತಾನೇ ಸಾಕಿರ್ತಕ್ಕಂಥ ಮಗ, ಸ್ವಂತ ತನ್ನ ರಕ್ತದ ಮಗ ತಾಯಿನ ಅನಾಥಾಶ್ರಮಕ್ಕೆ ಬಿಟ್ಟು ಹೋಗ್ತಾನೆ. ಆದರೆ ಆ ನಾಯಿನೂ ಸಹ ಆ ತಾಯಿ ಸಾಕಿರ್ತಾಳೆ. ಆದರೆ ಆ ನಾಯಿ ಆ ತಾಯಿ ಬಿಟ್ಟು ಹೋಗಲ್ಲ. ಅಂದರೆ ನಿಯತ್ತನ್ನು ಯೋಚನೆ ಮಾಡಿ, ಇವತ್ತು ಮನುಷ್ಯನ ನಿಯತ್ತು ಎಲ್ಲಿಗೆ ಬಂದಿದೆ ಅಂತಂತ. ಅದಕ್ಕಾಗಿ ಹೇಳೋದು, ನಾವು ತಂದೆ ತಾಯಿಯರನ್ನ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾಯಿಗಿರ್ತಕ್ಕಂತಹ ನಿಯತ್ತಿನಲ್ಲಿ ಕಾಲ್ಬಾಗಿ ಎದ್ರೂ ಸಹ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ. ಇವತ್ತು ಈ ಕೂಲಿ ಮಾಡ್ತಕ್ಕಂಥವ್ರು, ಆಟೋ ಓಡಿಸ್ತಕ್ಕಂಥವ್ರು, ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರ ತಂದೆ ತಾಯಿಗಳು ಅವ್ರವ್ರ ಮನೆ ತುಂಬ ಸುಖವಾಗಿದ್ದಾರೆ. ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರ ಮನೆಗಳವರು ಹೆಚ್ಚಿನ ಪಾಲು ಅನಾಥಾಶ್ರಮಕ್ಕೆ ಹೊಂದಿರತಕ್ಕಂಥದ್ದು. ಯೋಚನೆ ಮಾಡಿ, ನಮ್ಮ ವಿದ್ಯಾಭ್ಯಾಸ ಯಾವ ಮಟ್ಟದಲ್ಲಿದೆ, ಇನ್ನಾದರೂ ಬದಲಾವಣೆ ಮಾಡಬೇಕು ಬೇಡ ಅಂತ. ಹಾಗಾಗಿ ನಾನು ಈ ವಿಚಾರವನ್ನು ನಿಮಗೆ ಬಿಡ್ತಾ ಇದ್ದೀನಿ. ಇದು ಕೇರಳದ ಒಂದು ಸಾಲಿನ ಕತೆ, ಅಲ್ಲಿಂದ ಕದ್ದಿರ್ತಕ್ಕಂತಹ ಒಂದು ಕತೆ. ತಮಗೆ ಇಷ್ಟವಾದರೆ 4-6 ಜನಕ್ಕೆ ಹೇಳಿ. ಧನ್ಯವಾದಗಳು.